ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಾಯನ ಕಿಶೋರ್ ಲಾಗ್. ನಾನಿವತ್ತಿನ ಲಾಗಲ್ಲಿ ನಾನು ಯಾವ್ಯಾವ ಕ್ರೀಮ್ಗಳನ್ನ ಯೂಸ್ ಮಾಡ್ತೀನಿ. ಹಾಗೆ ತುಂಬ ಜನ ನನಗೆ ಕಮ್ಮಿಲಿ ಹೇಳಿ ಅಕ್ಕ, ತುಂಬ ಕಾಸ್ಟ್ಲಿದಾದರೆ ತೊಗೊಳಕ್ಕಾಗಲ್ಲ ಅಂಥೇಳಿ ಮೆಸೇಜ್ ಮಾಡ್ತಾಯಿದ್ರು. ಅದರಿಂದ ಈ ಒಂದು ಲಾಗಲ್ಲಿ ತಿಳಿಸ್ಕೊಡೋಣ ಅಂಥೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಫೋಟೋ ನೋಡಿ, ನಾನು ನನ್ನ ಮಕ್ಕಳಿಬ್ಬರು ಕೂಡ ಇರೋಂಥ ಫೋಟೋ. ಅದರಲ್ಲಿ ನನ್ನ ಮಗಳಿಗೆ, ಚಿಕ್ಕ ಮಗಳಿಗೆ 1 ತಿಂಗಳು ಕೂಡ ಆಗಿರಲಿಲ್ಲ ಆವಾಗ ಫೋಟೋ ತೆಗ್ದಿರೋದು ಅದು. ಅವಾಗ ನಾನು ಎಷ್ಟು ದಪ್ಪ ಇದ್ದೀನಿ ಅಂತ ಇವಾಗ ಅಷ್ಟೇ ಸಣ್ಣ ಆಗಿದ್ದೀನಿ. ಎಷ್ಟು ವೆಯ್ಟ್ ಸಣ್ಣ ಆಗಿದ್ದೀನಿ ಅಂತ ಆಲ್ರೆಡಿ ಹಳೆ ಲಾಗಲ್ಲಿ ಕೂಡ ತೋರಿಸಿದ್ದೀನಿ. ಹಾಗೆ ಇನ್ನೂ ಕೂಡ ಕಮ್ಮಿ ಆಗಿದ್ದೀನಿ ಇವಾಗ. ಅದನ್ನು ನಂಗೆ ನೋಡ್ಬಿಟ್ಟು ಖುಷಿ ಆಯಿತು. ಅದನ್ನು ಯಾವ ರೀತಿ ನಾನು ಮನೇಲೇ ಇರೋಂಥ ಸಣ್ಣ ಪುಟ್ಟ ಎಕ್ಸಸೈಸ್ನ ಮಾಡಿಕೊಂಡು, ಮನೇಲೇ ಇರೋಂಥ ಪದಾರ್ಥಗಳನ್ನ ತಿಂದ್ಕೊಂಡು, ಎಲ್ಲ ಥರ ಊಟನೂ ಮಾಡಿಕೊಂಡೇ ಸಣ್ಣ ಆಗ್ತಾ ಇರೋದು ಯಾವ ರೀತಿ ಅನ್ನೋದನ್ನು ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಏಕೆಂದರೆ ತುಂಬ ಜನ ಕೇಳ್ತಾಯಿದ್ರು ಅಂಥೇಳಿ ಈ ಒಂದು ಇನ್ಫಾರ್ಮೇಷನ್ನ ಕೊಡ್ತಾಯಿದ್ದೀನಿ ಅಷ್ಟೇ. ಅದ್ರ ಬಗ್ಗೆ ನೆಕ್ಸ್ಟ್ ಲಾಗಲ್ಲಿ ಡೀಟೇಲಾಗಿ ಡೇ ಬೈ ಡೇ ನಾನು ಏನು ಮಾಡ್ತಾ ಹೋಗ್ತೀನಿ ಅನ್ನೋದನ್ನು ಕೂಡ ಡೇ ಬೈ ಡೇ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರಿಂದ ಅದನ್ನು ಸ್ಟಾರ್ಟ್ ಮಾಡ್ಕೊಂಡಿಲ್ಲ. ಏಕೆಂದರೆ ಒಂದಿನ ಬಿಟ್ಟು ಒಂದಿನ ತೋರಿಸಿದ್ರೆ ಅದು ನಿಮಗೆ ಅಷ್ಟು ಅರ್ಥ ಆಗೋದಿಲ್ಲ, ಹಾಗೆ ತುಂಬ ಚೆನ್ನಾಗಿ ಗೊತ್ತಾಗೋದಿಲ್ಲ ಅಂತ ಅಷ್ಟೇ. ಅದರಿಂದ ಒಂದು ದಿನ ಫುಲ್ ಕಂಟಿನ್ಯೂಸ್ ಆಗಿ ಒಂದು 72 ಡೇಸು ಚಾಲೆಂಜು ಅಥವಾ ಒಂದು 90 ಡೇಸ್ ಚಾಲೆಂಜು ಈ ಥರ ತಗೊಂಡು ನಿಮಗೂ ಕೂಡ ಯೂಸ್ ಆಗೋ ಥರ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆದ್ದರಿಂದ ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತೇಳಿ ಈ ಒಂದು ಲಾಗಲ್ಲಿ ಕೂಡ ಅದ್ರ ಬಗ್ಗೆ ತಿಳಿಸಿ, ನೆಕ್ಸ್ಟು ಯಾವ ಕ್ರೀಮು ಮತ್ತು ಯಾವುದು ಫೇಸ್ ವಾಶು ಕಮ್ಮಿಲಿ ಸಿಗುತ್ತೆ, ಯಾವುದು ಚೆನ್ನಾಗಿದೆ, ಹಾಗೆ ಲಾಂಗ್ ಲಾಸ್ಟಿಂಗ್ ಲಿಪ್ಸ್ಟಿಕ್ ಯಾವುದು, ಹಾಗೆ ಕ್ರೀಮ್ ಇನ್ನೂ ಒಂದು ಲ್ಯಾಕ್ಮಿಲಿ ಕೂಡ ಒಂದು ಕ್ರೀಮ್ನ ತೋರಿಸೋಣ ಅಂದ್ಕೊಂಡು ಈ ಒಂದು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇವಾಗ ಲಾಸೆಂಟೆಲ್ಲ ಕ್ರೀಮ್ನ ಯಾರೆಲ್ಲ ಯೂಸ್ ಮಾಡ್ತಿದ್ದೀರೋ ಅವ್ರಿಗೆ ಒಂದು ಸನ್ಸ್ಕ್ರೀನ್ ಹೇಳೋಣ ಅಂತ ಈ ಒಂದು ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಏಕೆಂದರೆ ನನ್ನ ಹತ್ರನೇ ಒಂದು 800-900 ಅಷ್ಟು ಜನ ತೊಗೊಂಡಿದ್ದಾರೆ. ಇವಾಗಲೂ ಕೂಡ ಇನ್ನೂ ಒಂದಷ್ಟು ಆರ್ಡರ್ಸ್ ಕೂಡ ಬರ್ತಾಯಿದೆ. ಅದರಿಂದ ತಿಳಿಸ್ಕೊಡೋಣ ಅಂತ ನೋಡಿ. ಈ ಒಂದು ಏರ್ ಸಿರಮ್ ಇದು, ಅಂದರೆ ಏರ್ಗೆ ಯೂಸ್ ಮಾಡೋಂಥ ಒಂದು ಸಿರಮ್ ಇದು. ಸ್ಟೆರಾಕ್ಸ್ ಅಂತ ಹೇಳಿ ಇದ್ರದ್ದು ನೇಮು. ಇದು ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಇದು ನಾನು ತೋರಿಸಿದ್ದೀನಿ, ತುಂಬ ರೆಮಿಡೀಸ್ಗಳನ್ನ ತೋರಿಸಿದ್ದೀನಿ ಏರ್ಗೆ. ಇದನ್ನು ನನ್ನ ಫ್ರೆಂಡ್ ಯೂಸ್ ಮಾಡ್ತಾ ಇರೋದು. ಕೆಲವೊಬ್ಬರು ನಾವು ಮನೇಲಿದ್ದು ಇದನ್ನೆಲ್ಲ ಮಾಡ್ಕೋಬೋದು, ಬಟ್ ಹೊರಗಡೆ ಕೆಲಸಕ್ಕೆ ಹೋಗೋದ್ರಿಂದ ಇದನ್ನೆಲ್ಲ ಮಾಡೋದಕ್ಕಾಗೋದಿಲ್ಲ ಅನ್ನೋರಿಗೆ ಇದು ತುಂಬ ಚೆನ್ನಾಗಿ ಏರ್ ಫಾಲ್ ಆಗೋರಿಗೆ ಯೂಸ್ ಆಗುತ್ತೆ ಅಂತ ಹೇಳಿ ಇದನ್ನು ತೊಗೊಂಡು ಯೂಸ್ ಮಾಡಿ ಅಂತ ತಿಳಿಸ್ಕೊಡೋಣ ಅಂತ ಈ ಒಂದು ಲಾಗಲ್ಲಿ ತಿಳಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಅವಳಿಗೆ ವರ್ಕ್ ಆಗ್ತಾಯಿದೆ. ನಾನಂತೂ ಯೂಸ್ ಮಾಡಿಲ್ಲ, ನನ್ನ ಫ್ರೆಂಡ್ಗೆ ವರ್ಕ್ ಆಗ್ತಾ ಇರೋದು. ಫ್ರೆಂಡ್ ಸರ್ಕಲ್ ಅಂದರೆ ಹಂಗೇನೆ ಅಲ್ವಾ, ಯಾರ್ಯಾರು ಏನೇನು ಯೂಸ್ ಮಾಡ್ತಾರೆ ಎಲ್ಲರೂ ಕೂಡ ಶೇರ್ ಮಾಡ್ಕೋತಾರೆ. ನಾನು ಅದನ್ನು ನನಗೆ ಯೂಟ್ಯೂಬಲ್ಲೂ ಕೂಡ ಫ್ರೆಂಡ್ಸ್ ಇದ್ದೀರಾ, ಹಾಗೆ ನನ್ನ ವ್ಯೂವರ್ಸು, ನನ್ನ ಸಬ್ಸ್ಕ್ರೈಬ್ಸ್ ಎಲ್ಲರೂ ಕೂಡ ನನ್ನ ಫ್ರೆಂಡ್ಸ್ ಥರನೇ. ಅವ್ರಿಗೆ ಯಾರಿಗಾದರೂ ಯೂಸ್ ಆಗಲಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಇದು ನೋಡಿ, ಲ್ಯಾಕ್ಮಿ 9 to 5 ಅಂತ ಹೇಳಿ ಕ್ರೀಮ್ ಇದು ನೀವು ಫೌಂಡೇಶನ್ ಆಗಿ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾಕೆಂದರೆ ನಾನು ಒಂದು ಲ್ಯಾಕ್ಮಿ ಕ್ರೀಮ್ನ ತೋರಿಸಿದೆ, ವಿಟಮಿನ್ ಸಿ ಇದು. ಅದಕ್ಕೆ ನಾನು ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡ್ತೀನಿ ಅಂತ ಹೇಳಿದ್ದೆ, ಅದ್ರ ಜೊತೆ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತೀನಿ ಅಂತ. ಕೆಲವೊಬ್ಬರು ನಾವು ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡಲ್ಲ, ನಾವು ಡೇ ಕ್ರೀಮ್ ಆಗಿ ಬೇರೆ ಬೇರೆ ಕ್ರೀಮ್ಗಳನ್ನ ಯೂಸ್ ಮಾಡ್ತೀವಿ, ನಾವು ಹೆಂಗೆ ಅಪ್ಲೈ ಮಾಡೋದು ಅದನ್ನು ಅಂತೆಲ್ಲ ಕೇಳ್ತಾಯಿದ್ರು. ಅದಕ್ಕೆ ಅಂಥವರು ಈ ಒಂದು ಕ್ರೀಮ್ನ ಯೂಸ್ ಮಾಡಲಿ. ಇದು ಕೂಡ ಅಷ್ಟೇ, ತುಂಬ ಚೆನ್ನಾಗಿ ಮೇಕಪ್ ಚೆನ್ನಾಗಿ ಕಾಣಿಸುತ್ತೆ, ಬೂದಕ್ಕೆ ಬರೋದು ಆ ಥರ ಏನೂ ಆಗೋದಿಲ್ಲ. ತುಂಬ ಚೆನ್ನಾಗಿ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅಂತ ಹೇಳಿ ಇದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ, ಬೇಕಾದ್ರೆ ಟ್ರೈ ಮಾಡಿ. ನಾನು ಕೂಡ ಇದನ್ನು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡ್ತೀನಲ್ವ, ಆವಾಗ ಆ ಒಂದು ವಿಡಿಯೋನ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅಂದರೆ ಇವಾಗ ಎಲ್ಲಾದರೂ ಫಂಕ್ಷನ್ ಅಥವಾ ಮದುವೆ ಎಲ್ಲಾದರೂ ಇದ್ದಾಗ ಹೋಗುವಾಗ ಇದನ್ನು ನಾನು ಯೂಸ್ ಮಾಡಿ ಒಂದು ಮೇಕಪ್ನ ಮಾಡ್ಕೊಂಡಾಗ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹಾಗೆಯೇ ಇದು ನೋಡಿ 120 ಚಿಲ್ಲರೆ ಆಗುತ್ತೆ ಅಷ್ಟೇ. ಈ ಒಂದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಅಂತ ಫೇಸ್ ವಾಶ್ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಪಿಂಪಲ್ಸ್ ಇದ್ದವ್ರಿಗಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಪಿಂಪಲ್ಸ್ ಕಲೆ ಆಗಿರ್ಬೋದು, ಪದೇ ಪದೇ ಪಿಂಪಲ್ಸ್ ಆಗ್ತಿದೆ ಅನ್ನೋರು ಇದನ್ನು ಯೂಸ್ ಮಾಡಿ. ಇದರಲ್ಲಿ ಆರೆಂಜ್ ಕೂಡ ಸಿಗುತ್ತೆ, ಅಂದರೆ ಆರೆಂಜ್ ಫ್ಲೇವರ್ ಆಗಿರ್ಬೋದು, ಹಾಗೆಯೇ ಸ್ಟ್ರಾಬೆರಿ, ಹಾಗೆಯೇ ಲೆಮನ್ನು ಈ ಥರ ಸಿಗುತ್ತೆ. ನಿಮ್ಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ನೀವು ಯೂಸ್ ಮಾಡ್ಬೋದು. ಪಕ್ಕದಲ್ಲೇ ನನ್ನ ಮಗಳು ಮಾತಾಡ್ತಾ ಇರ್ತಾಳೆ, ಅದು ನಿಮಗೆ ಕಾಮನ್ನಾಗಿ ನನ್ನ ವ್ಯೂವರ್ಸ್ಗೆ ಗೊತ್ತಿರುತ್ತೆ, ಪ್ಲೀಸ್ ಏನೋ ಅಂದ್ಕೋಬೇಡಿ. ಈ ರೀತಿ ಒಂದು ಫೇಸ್ ವಾಶು ನಿಮಗೆ ಕಮ್ಮಿಲಿ ಸಿಗುತ್ತೆ. ಯಾಕೆಂದರೆ ಕೆಲವೊಬ್ಬರು ಕಾಸ್ಟ್ಲಿ ಆದರೆ ನಮ್ಮ ಹತ್ರ ತೊಗೊಳಕ್ಕಾಗಲ್ಲ. ಅದರಿಂದ ಒಂದು ಸ್ವಲ್ಪ ಕಮ್ಮಿಲಿ ಚೆನ್ನಾಗಿರೋಂಥದ್ದನ್ನ ಹೇಳಿ ಅಂತ ಹೇಳಿದ್ರು ಅಂತ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ನೀವು ಇದನ್ನು ಬೇಕಾದ್ರೆ ಯೂಸ್ ಮಾಡಿ ನೋಡಿ, ನಿಮಗೇ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಸ್ಕಿನ್ನು ಕೂಡ ಗ್ಲೋ ಬರುತ್ತೆ. ಅದು ಅಲ್ಲದೆ ಇದು ಒಂಥರ ನ್ಯಾಚುರಲಾಗಿ ಯೂಸ್ ಮಾಡಿದ್ದೀವೇನೋ ಅಂತಲೇ ಫೀಲ್ ಆಗುತ್ತೆ. ಯಾವುದೇ ಕೆಮಿಕಲ್ ಇಲ್ಲ ಇದರಲ್ಲಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಒಂದು ಫೇಸ್ ವಾಶ್ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆಯೇ ನೆಕ್ಸ್ಟು ಲಾಂಗ್ ಲಾಸ್ಟಿಂಗ್ ಲಿಪ್ಸ್ಟಿಕ್ ಬಗ್ಗೆ ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ನಾನು ಯಾವಾಗಲೂ ರೆಡ್ ಲಿಪ್ಸ್ಟಿಕ್ನ ಯೂಸ್ ಮಾಡೋದು, ಬಟ್ ಈ ಕಲರು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಅಂತ ತೊಗೊಂಡಿದ್ದೆ. ತುಂಬ ಚೆನ್ನಾಗಿ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಇದು ಬೆಳಗ್ಗೆ ನಾವು ಅಪ್ಲೈ ಮಾಡಿದರೆ ಸಂಜೆವರೆಗೂ ಕೂಡ ಇರುತ್ತೆ. ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಈ ಒಂದು ಶೇಡ್ ನಂಗೆ ಇಷ್ಟ ಆಯಿತು ಅಂತೇಳಿ ತೊಗೊಂಡೆ. ಅದನ್ನು ಯೂಸ್ ಮಾಡಿ ಕೂಡ ನೋಡಿದೆ, ತುಂಬ ಚೆನ್ನಾಗಿದೆ ಅನಿಸ್ತು. ಅದಕ್ಕೆ ಅದನ್ನು ಕೂಡ ಶೇರ್ ಮಾಡ್ತಿದ್ದೀನಿ. ಅಕ್ಕಪಕ್ಕ ಅಂತೂ ನನ್ನ ಮಗಳು, ಅದು ಅಲ್ಲದೆ ನನ್ನ ದೊಡ್ಡ ಮಗಳು ಕೂಡ ಬಂದಿದ್ದಾಳೆ. ಇಬ್ಬರು ಸೇರ್ಕೊಂಡು ಆಟ ಆಡ್ತಾಯಿದ್ದಾರೆ. ಇದ್ರ ಹೆಸರು ಬಂದು
ಒಮಾನಿಯಾ ಅಂತ ಹೇಳಿ ಇದ್ರ ಹೆಸರು. ತುಂಬ ಚೆನ್ನಾಗಿದೆ ಇದು. ನೀವು ಕೂಡ ತೊಗೋತೀವಿ ಅಂದರೆ ನೀವು ಮೀಶೋ ಅಥವಾ ಫ್ಲಿಪ್ಕಾರ್ಟು ಎಲ್ಲ ಆನ್ಲೈನಲ್ಲೂ ಕೂಡ ಸಿಗುತ್ತೆ, ಅಥವಾ ನಿಮಗೆ ಹೊರಗಡೆ ಇವಾಗ ಕಾಸ್ಮೆಟಿಕ್ಸ್ ಮಾಡ್ತಾರೆ ನೋಡಿ ಆ ಒಂದು ಶಾಪಲ್ಲಿ ಕೂಡ ಸಿಗುತ್ತೆ. ಹಾಗೆಯೇ ನೆಕ್ಸ್ಟು ನಾನು ಲ್ಯಾಕ್ಮಿ ಕ್ರೀಮ್ ಹೇಳಿದೆ ನೋಡಿ, ಇದು ವಿಟಮಿನ್ ಸಿ, ಇದು ತುಂಬ ಚೆನ್ನಾಗಿದೆ. ಇದಕ್ಕೆ ನಾನು ಫೆರನ್ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದು ಅಂತ ಆಲ್ರೆಡಿ ತೋರಿಸಿದ್ದೀನಿ, ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಯಾಕೆಂದರೆ ಇದನ್ನು ಕೂಡ ಒಬ್ಬರು ಕೇಳಿದ್ರು ಅಂಥೇಳಿ ತೋರಿಸ್ತಾ ಇದ್ದೀನಿ. ಇದು ಲ್ಯಾಕ್ಮಿ ವಿಟಮಿನ್ ಸಿ ಸೂಪರ್ ಗ್ಲೋ ಅಂತ, ತುಂಬ ಚೆನ್ನಾಗಿದೆ. ಇದು ಕೂಡ ನಿಮಗೆ ಮೈಸೂರಲ್ಲಿ ಮನ್ನಾರ್ಸ್ ಮಾರ್ಕೆಟ್ ಬರುತ್ತೆ ನೋಡಿ, ಅಲ್ಲಿ ಸಿಗುತ್ತೆ. ಅಲ್ಲಿ ನೀವು ತೊಗೋತೀವಿ ಏನಾದ್ರು ಮೈಸೂರವರಾಗಿದ್ದರೆ ಅಲ್ಲೇ ಹೋಗಿ ತೊಗೋಬೋದು. ಹಾಗೆ ಇದ್ರ ಜೊತೆಗೆ ಒಂದು ಲ್ಯಾಕ್ಮಿ ಪೌಡರ್ ಕೂಡ ನಾನು ತೋರಿಸಿದ್ದೀನಿ ಹಳೆ ವೀಡಿಯೋದಲ್ಲಿ, ಅದನ್ನು ಕೂಡ ಯೂಸ್ ಮಾಡ್ತೀನಿ ಅಂತ. ಅದನ್ನು ನೋಡಿಲ್ಲ ಅನ್ನೋರು ಹಳೆ ವೀಡಿಯೋದಲ್ಲಿದೆ ನೋಡಿ. ಹಾಗೆಯೇ ಮೇಕಪ್ ಮಾಡಿಕೊಂಡ್ರೆ ಯಾವ ರೀತಿ ಬರುತ್ತೆ ಅನ್ನೋದನ್ನು ಕೂಡ ತೋರಿಸಿದ್ದೀನಿ, ಅದನ್ನು ಕೂಡ ನೋಡಿಲ್ಲ ಅನ್ನೋರು ನೋಡ್ಬೋದು. ಹಾಗೆ ನೆಕ್ಸ್ಟು ಸನ್ಸ್ಕ್ರೀನು ತುಂಬಾ ಇಂಪಾರ್ಟೆಂಟ್ ಇದು. ಇವಾಗಂತೂ ಸಮ್ಮರ್ ಇರೋದ್ರಿಂದ, ಇವಾಗ ತುಂಬಾ ಬಿಸಿಲಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಒಂದು ಸನ್ಸ್ಕ್ರೀನ್ನ ಯೂಸ್ ಮಾಡ್ಬೋದು. ಮಿನಿಮಲಿಸ್ಟ್ ಅಂತ ಹೇಳಿ ಈ ಒಂದು ಸನ್ಸ್ಕ್ರೀನ್ದು ನೇಮು. ಇದು ಆಲ್ ಸ್ಕಿನ್ ಟೈಪ್ ಆಫ್ ಅಂದರೆ ಎಲ್ಲ ಸ್ಕಿನ್ನವ್ರಿಗೂ ಕೂಡ ಇದು ಚೆನ್ನಾಗಿ ಸೂಟ್ ಆಗುತ್ತೆ. ಅಲ್ಲೇ ಕೊಟ್ಟಿದ್ದಾರೆ ನೋಡಿ, ಆಲ್ ಸ್ಕಿನ್ ಟೈಪ್ ಅವ್ರು ಕೂಡ ಯೂಸ್ ಮಾಡ್ಬೋದು ಅಂತ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನು ನೀವು ಇವಾಗ ಲಾಸೆಂಟ್ ಎಲ್ಲ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀರಾ ನೋಡಿ, ನಮ್ಮ ಹತ್ರನೇ ತುಂಬ ಜನ ತೊಗೊಂಡಿದ್ದೀರಾ. ಅದರಿಂದ ಅವ್ರಿಗೆಲ್ಲರಿಗೂ ಕೂಡ ಯೂಸ್ ಆಗಲಿ ಅಂತ ಈ ಒಂದು ಸನ್ಸ್ಕ್ರೀನ್ನ ಮತ್ತೆ ತೋರಿಸ್ತಾ ಇದ್ದೀನಿ. ಅವ್ರುಗಳು ಕಂಪಲ್ಸರಿ ಸನ್ಸ್ಕ್ರೀನ್ನ ಯೂಸ್ ಮಾಡಲೇಬೇಕು. ಇವಾಗಂತೂ ತುಂಬಾ ಬಿಸಿಲಿದೆ. ನಾನು ಆಲ್ರೆಡಿ ಮೊದಲೇ ಎಲ್ಲರಿಗೂ ಕೂಡ ಹೇಳಿದ್ದೀನಿ, ತೊಗೊಂಡಿರೋರಿಗೆಲ್ಲರಿಗೂ ಕೂಡ. ಅವರು ಯಾವ ಸನ್ಸ್ಕ್ರೀನ್ನ ಯೂಸ್ ಮಾಡಿದ್ರೆ ಒಳ್ಳೆಯದು ಅಂತ ಕೇಳ್ತಿದ್ರು ಅಂತ ಈ ಒಂದು ಸನ್ಸ್ಕ್ರೀನ್ನ ನಾನು ಸಜೆಸ್ಟ್ ಮಾಡ್ತಾಯಿದ್ದೀನಿ. ಏಕೆಂದರೆ ನನ್ನ ಫ್ರೆಂಡು ಯೂಸ್ ಮಾಡಿರೋದಿದ್ದೇನೆ, ನಾನು ಯೂಸ್ ಮಾಡಿರೋದಿದ್ದೇನೆ. ಅದರಿಂದ ಅದು ಕ್ರೀಮ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನೀವು ಈ ಕ್ರೀಮ್ನ ಲಾಸೆಂಟೆಲ್ಲ ಕ್ರೀಮ್ ತೊಗೊಂಡಿರೋರು ಈ ಒಂದು ಸನ್ಸ್ಕ್ರೀನ್ನ ಯೂಸ್ ಮಾಡಿ, ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಯಾಕೆಂದರೆ ಅದನ್ನು ಹಾಕ್ಕೊಂಡು ನೀವು ಹೊರಗಡೆ ಹೋದಾಗೆಲ್ಲ ಸನ್ಸ್ಕ್ರೀನ್ನ ಕಂಪಲ್ಸರಿ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಸ್ಕಿನ್ನು ಬಿಸಿಲಿಂದ ಪ್ರೊಟೆಕ್ಟ್ ಆಗುತ್ತೆ. ಅದರಿಂದ ಈ ಒಂದು ಸನ್ಸ್ಕ್ರೀನ್ನ ನಿಮಗೆ ತೋರಿಸಿದ್ದೀನಿ ನೋಡಿ, ತುಂಬ ಚೆನ್ನಾಗಿರೋಂಥ ಸನ್ಸ್ಕ್ರೀನು, ಎಲ್ಲ ಸ್ಕಿನ್ಗೂ ಆಗೋಂಥ ಸನ್ಸ್ಕ್ರೀನ್ನ ತೋರಿಸಿ ಈ ಒಂದು ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಈ ಒಂದು ಲಾಗ್ ಇಷ್ಟ ಆಯಿತು ಅನ್ನೋರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನೋಡಿ, ಇವಾಗ ಯಾವ್ಯಾವ ಪ್ರಾಡಕ್ಟ್ನ ನಾನು ತೋರಿಸಿದ್ನೋ ಅದರದ್ದು ಒಂದೊಂದು ಫೋಟೋಸ್ ಕೂಡ ಈ ಒಂದು ಲಾಗಲ್ಲಿ ಎಂಡಿಂಗಲ್ಲಿ ಶೇರ್ ಮಾಡಿದ್ದೀನಿ, ಬೇಕು ಅನ್ನೋರು ತೊಗೊಳ್ಳಿ ಅಂತ ಅಷ್ಟೇ. ಈ ಒಂದು ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಕೂಡ ಮಾಡಿ ಅಂತೇಳಿ ಒಂದು ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.